ಪ್ರೀತಿಯ ಗೆಳೆಯರೆ, ನವೆಂಬರ್ 19, 2023 ಬಹಳ ಇಡೀ ಭಾರತೀಯರಿಗೆ, ಅದರಲ್ಲೂ ಕ್ರಿಕೆಟ್ ಪ್ರಿಯರಿಗೆ ಬಹಳ ಬೇಸರವಾದಂಥ, ದುಃಖವಾದ, ಒಂದು ಮನ ಕಲಕುವಂಥ ಒಂದು ರುದ್ರಾವಕ ರಾತ್ರಿ ಅಂತಲೇ ಹೇಳ್ಬೋದು. ಯಾಕಂತ ನಿಮಗೆಲ್ಲ ಗೊತ್ತಿದೆ, ವರ್ಲ್ಡ್ ಕಪ್ಪಲ್ಲಿ ಭಾರತೀಯರು ಪಾಪ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದರು. ಕೊನೆಯಲ್ಲಿ ಆಸ್ಟ್ರೇಲಿಯಾದ ಎದುರು ಸೋತ್ಬಿಟ್ರು. ನೋಡಿ, ಕ್ರಿಕೆಟ್ ಇಸ್ ಎ ಪಾರ್ಟ್ ಆಫ್ ಲೈಫ್, ಇಟ್ ಕ್ಯಾನಾಟ್ ಬಿ ಲೈಫ್ ಅಲ್ವಾ. ಇರಲಿ, ಲೈಫ್ಗೂ ಕ್ರಿಕೆಟ್ಗೂ ಡಾಕ್ಟ್ರಿಗೂ ಏನು ಸಂಬಂಧ ಅಂತೀರಾ? ನೋಡಿ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್, ತುಮಕೂರಿನಿಂದ. ನೋಡಿ, ಯೋಚನೆ ಮಾಡಿ, ಭಾರತೀಯರು ಕ್ರಿಕೆಟ್ ತಂಡ ಭಾಳ ಬಲಿಷ್ಠವಾಗಿತ್ತು. ಬೇರೆ 10 ಮ್ಯಾಚ್ಗಳನ್ನ ಒಂದೂ ಸೋತಿಲ್ಲ. ಚೆನ್ನಾಗಿ ಗೆದ್ಕೊಂಡು ಬಂದಿದ್ದಾರೆ, ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಬರೀ ಗೆದ್ದಿರೋದಲ್ಲ, ಭಾಳ ದೊಡ್ಡ ದೊಡ್ಡ ಅಂತರದಲ್ಲಿ, ದೊಡ್ಡ ದೊಡ್ಡ ಕ್ರಿಕೆಟ್ ಟೀಮ್ಗಳನ್ನೇ ಭಾಳ ದೊಡ್ಡ ದೊಡ್ಡ ಅಂತರದಲ್ಲಿ ಹೀನಾಯವಾಗಿ ಸೋಲಿಸಿ ಗೆದ್ದು ಬಂದಿದ್ರು. ಬಟ್ ಫೈನಲ್ ಏನಾಯ್ತು ಪಾಪ, ನಿಮಗೆ ಗೊತ್ತೇ ರಿಸಲ್ಟ್ಸ್ ಏನಾಯಿತು ಅಂತ. ಇದಕ್ಕೂ ಡಾಕ್ಟ್ರಿಗೆ ಏನು ಸಂಬಂಧ ಅಂತೀರಾ? ನೋಡಿ, ಡಾಕ್ಟರ್ಸ್ ಅಷ್ಟೇ, ICU ಇರುವಂಥ ರಿಸ್ಕ್ ಕೇಸ್ಗಳನ್ನ ಎಷ್ಟೊಂದು ಕೇಸ್ ಉಳಿಸಿರ್ತಾರೆ. ಎಲ್ಲೋ 1 ಕೇಸು 2 ಕೇಸು ಡೆತ್ ಆಗುತ್ತೆ. ಡೆತ್ ಆದ ತಕ್ಷಣ ಏನು ಮಾಡ್ತಾರೆ, ಡಾಕ್ಟರ್ನ ಡೆತ್ ಆಗಿರೋ ಕೇಸ್ ಬಗ್ಗೆ ಕ್ವಶನ್ ಮಾಡ್ತಾರೆ. ಎಷ್ಟೊಂದು ಗೊತ್ತೇ, ನೀವು ಕೇಳ್ತಾನೆ ಇರ್ತೀವಿ, ನ್ಯೂಸಲ್ಲಿ ಬರ್ತಿರುತ್ತೆ. ಡಾಕ್ಟರ್ ಹೊಡೆದಂತೆ, ಹಾಸ್ಪಿಟ್ಲಿಗೆ ಕಲ್ಲು ತೂರೋದಂತೆ, ಗ್ಲಾಸ್ ಹೊಡೆದಾಕದಂತೆ, ಪೇಪರ್ಗಳಲ್ಲಿ, ನ್ಯೂಸ್ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂತೆ ಏನಂತೆ ಮಾತಾಡೋದಂತೆ, ದೊಡ್ಡ ದೊಡ್ಡ ನ್ಯೂಸ್ಗಳ ನೆಗೆಟಿವ್ ನ್ಯೂಸ್ ಭಾಳ ಸ್ಪ್ರೆಡ್ ಆಗುತ್ತೆ ಫಾಸ್ಟಾಗಿ. ಒಂದು ಯೋಚನೆ ಮಾಡಿ ಗೆಳೆಯರೆ, ಭಾರತ ಕ್ರಿಕೆಟ್ ಯಾರೋ ಸೋಲ್ಬೇಕು ಅಂತ ಆಡ್ತಿದ್ರೆ, ವಿರಾಟ್ ಕೊಹ್ಲಿ, ರವಿ ಶರ್ಮಾ ಯಾರೇ ಆಗಲಿ ಅಲ್ವಾ, ಗೆಲ್ಲಬೇಕು ಅಂತಲೇ ಆಡೋದು ಅಲ್ವಾ. ಅಷ್ಟು ಚೆನ್ನಾಗಿ ಆಡಿದ್ರು ಕೂಡ ಏನು ಮಾಡೋದು, ಆಸ್ಟ್ರೇಲಿಯಾ ತಂಡ ಇನ್ನೂ ಬಲಿಷ್ಠವಾಗಿತ್ತು. ಅದರಲ್ಲೂ ದೊಡ್ಡ ದೊಡ್ಡವರು, ಮಿಚೆಲ್ ಮಾರ್ಷ್ನ, ವಾರ್ನರ್ನ, ಸ್ಮಿತ್ನ ಎಲ್ಲ ಟಕಟಕಂತ ಬೇಗನೆ ಉಳಿಸ್ಬಿಟ್ರು. ಬಟ್ ಏನು ಮಾಡೋದು, ಬ್ಯಾಡ್ ಲಕ್ಕು. ಅವ್ನು ಟ್ರಾವಿಸ್ ಹೆಡ್ ಮಾತ್ರ ಚೆನ್ನಾಗಿ ಆಡ್ದ, ಸೆಂಚುರಿ ಹೊಡೆದ, 134 ಹೊಡೆದ್ಬಿಟ್ಟ ಅಲ್ವಾ. ಶಮಿ ಎಷ್ಟು ಒಳ್ಳೆ ಬೌಲರು, ಚೆನ್ನಾಗಿ ಮಾಡ್ದ. ಬಟ್ ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಫುಲ್ ಎಫರ್ಟ್ಸ್ ಹಾಕಿದ್ರು, ಏನು ಮಾಡೋಕ್ಕಾಗಲ್ಲ, ಕೆಲಸದಲ್ಲಿ ಸೋಲ್ಬೇಕಾಗತ್ತೆ. ಅದೇ ರೀತಿ ಜೀವನದಲ್ಲೂ ಕೂಡ ಡಾಕ್ಟ್ರು ಅಷ್ಟು ಕಷ್ಟಪಟ್ಟು MBBS, ನಿಮಗೆಲ್ಲ ಈಗ ಗೊತ್ತೇ, ನೀಟೆಲ್ಲ ಲಾಂಗ್ ಟರ್ಮ್ ಅಂತ 1 ವರ್ಷ 2 ವರ್ಷ ಎಲ್ಲ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳು. ಅದು ಕ್ರೀಮ್ ಆಫ್ ದ ಸೊಸೈಟಿ ಡಾಕ್ಟರ್ಸ್ ಆಗುವಂಥವ್ರು ಅಲ್ವಾ. ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಅಷ್ಟು ಕಷ್ಟಪಟ್ಟು ನೀಟಲ್ಲಿ ಸೀಟ್ಸ್ ತೊಗೊಂಡು ಮತ್ತೆ ಕಷ್ಟಪಟ್ಟು 24/7 ಓದಬೇಕು. ಸುಮ್ಮನೆ ಆಗಲ್ಲ MBBS ಡಾಕ್ಟರ್ ಅಂದರೆ. ಓದಿ ಸಾಲದು ಅಂತ PG ಮತ್ತೆ 1 ವರ್ಷ 2 ವರ್ಷ ಓದಿ ಮತ್ತೆ ಲಕ್ಷಾಂತರ ರೂಪಾಯಿ, ಈಗೆಲ್ಲ ಕೋಟ್ಯಾಂತರ ರೂಪಾಯಿ ಫೀಸ್ ಅಷ್ಟೆಲ್ಲ ಕೊಟ್ಟು ಓದಿ ಬಂದಿರುವಂಥ ಒಬ್ಬ ವೈದ್ಯ ಪ್ರತಿಯೊಂದು ಪೇಷಂಟ್ ಉಳಿಸ್ಬೇಕಂತ ಹೊರತು ಯಾವುದೇ ಕಡೆ ಅಳಿಸ್ಬೇಕಂತ ನೋಡಲ್ಲ ಅಲ್ವಾ. ಯಾವುದೇ ಇಂಡಿಯನ್ ಟೀಮ್ ಗೆಲ್ಲಬೇಕು ಅಂತ ಆಡುತ್ತೆ, ಸೋಲ್ಬೇಕು ಅಂತ ಯಾಕೆ ಕಡೆಗೆ ಹೋಗ್ತಾರೆ ಅಲ್ವಾ. ಸೊ ಹಾಗಾಗಿ ಅದೇ ರೀತಿ ಹೇಗೆ ನೀವು ಬೇಜಾರಾದರೂ ಹೇಗೆ ಒಪ್ಕೊಂಡ್ರಲ್ವಾ, ಸೊ ನಾವು ಒಪ್ಕೊಳ್ಳೇಬೇಕು, ಏನು ಮಾಡೋಕ್ಕಲ್ಲ, ಇಟ್ಸ್ ಎ ಗೇಮ್. ಅದೇ ರೀತಿ ಒಂದು ಫುಟ್ಬಾಲು ಕೂಡ ಗೋಲ್ ಕೀಪರ್ ಇರ್ತಾರೆ, ಅವ್ರ ಕೆಲಸ ಏನು ಗೋಲ್ನ ಅವಾಯ್ಡ್ ಮಾಡೋದು. ಎಷ್ಟೊಂದು ಗೋಲ್ ಅವಾಯ್ಡ್ ಮಾಡಿರ್ತಾನೆ, 8, 10, 12 ಅವಾಯ್ಡ್ ಮಾಡಿರ್ತಾನೆ. ಎಲ್ಲೋ ಒಂದ್ಸಲಿ ನಿಮ್ಗೆ ಗೊತ್ತೇ ಟ್ರಿಕ್ಕು, ಅವ್ರು ಈ ಕಡೆ ಹೊಡೆಯತಾರೆ, ಆ ಕಡೆ ಹೊಡೆದ್ಬಿಡ್ತಾರೆ. ಏನು ಮಾಡೋಕ್ಕಾಗತ್ತೆ, ಗೋಲ್ ಆಗುತ್ತೆ. ಅವಾಗೆಲ್ಲರೂ ಗೋಲ್ ಕೀಪರ್ನ ಬೈತಾರೆ, ಓ ನೋಡಪ್ಪ ಗೋಲ್ ಕೀಪರ್ ಬಿಟ್ಬಿಟ್ಟ, ಇವನಿಂದನೇ ಮ್ಯಾಚ್ ಸೋಲ್ತು, ಇವನಿಂದನೇ ಜರ್ಮನಿ ಸೋಲ್ತು, ಇವನಿಂದನೇ ಆ ಕಂಟ್ರಿ ಸೋಲ್ತು, ಈ ಕಂಟ್ರಿ ಸೋಲ್ತು ಅಂತ. ನೋಡಿ, ಗೋಲ್ ಕೀಪರ್ ಇರೋದು ಗೋಲ್ ತಡೆಯೋಕ್ಕೆ ಅದೇ ಕೆಲಸ ಮಾಡ್ತಿರ್ತಾನೆ. ಅದಕ್ಕೆ ಎಷ್ಟೋ ದಿನ ಟ್ರೈನ್ ಆಗಿರ್ತಾನೆ, ತನ್ನ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತಾನೆ, ಅಷ್ಟು ಚೆನ್ನಾಗಿ ಗೋಲ್ ಕೀಪಿಂಗ್ ಮಾಡ್ತಿರ್ತಾನೆ. ಬ್ಯಾಡ್ ಲಕ್ಕು ಗೊತ್ತೇ ನಿಮಗೆ, ಗೋಲ್ ನೋಡಿರ್ತಾರೆ ಕ್ರಿಕೆಟ್ ಥರನೇ ಫುಟ್ಬಾಲ್ನು, ಎಲ್ಲ ಒಂದು ಗೋಲ್ ಮಿಸ್ ಆಗುತ್ತೆ, ಅವ್ನಿಗೆಲ್ಲ ಗುಬ್ಬೆಗೆ ಕೊಡಿಸ್ತಾರೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಡಾಕ್ಟ್ರು ಕೂಡ ಅಷ್ಟೇ ಎಷ್ಟೊಂದು ಜೀವಗಳನ್ನು ಉಳಿಸಿರ್ತಾರೆ ಅಲ್ವಾ. ಅವರ ಪರ್ಸನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಸೋಷಿಯಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಮಧ್ಯರಾತ್ರಿ ಹೋಗಿ ಕೇಸ್ಗಳು ನೋಡ್ತಾರೆ, ಎಮರ್ಜೆನ್ಸಿ ಕೇಸ್ಗಳು ನೋಡ್ತಾರೆ ಅಲ್ವಾ. ಅಷ್ಟೆಲ್ಲ ಅವರ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡಿ ಒಬ್ಬ ರೋಗಿನ ಉಳಿಸ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಪಡ್ತಾರೆ. ಆದರೂ ಆಸ್ಟ್ರೇಲಿಯಾ ಟೀಮ್ ಥರ ಅವರ ಬ್ಯಾಡ್ ಲಕ್, ಪೇಷಂಟ್ ಬ್ಯಾಡ್ ಲಕ್, ಅಥವಾ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿರುತ್ತೆ, ತುಂಬ ಏಜ್ ಪೀಪಲ್ ಇರ್ತಾರೆ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗುತ್ತೆ, 10 ಜನ ಅಡ್ಮಿಟ್ ಆದರೆ ಕೆಲವರು ಉಳಿತಾರೆ, ಕೆಲವರು ಉಳಿಯಲ್ಲ. ಏನು ಮಾಡೋಕ್ಕಲ್ಲ, ಪ್ರಯತ್ನ ಅಂತೂ ಮನುಷ್ಯ ಪ್ರಯತ್ನ ಏನು ಮಾಡಬೇಕು ಅದನ್ನು ವೈದ್ಯ ಅದನ್ನು ಖಂಡಿತ ಮಾಡಿರ್ತಾನೆ ಅಲ್ವಾ. ವೈದ್ಯ ಏನು ಬ್ರಹ್ಮನಲ್ಲ, ಅವನ ಮನುಷ್ಯ ಪ್ರಯತ್ನ ಏನು ಮಾಡಬೇಕು ಅದು ಮಾಡಿರ್ತಾನೆ. ಆದರೂ ಕೆಲವು ಸಲ ಈ ರೀತಿ ರೋಗಿಯ ಸಂಬಂಧದಿಂದ ಆಗಲಿ, ಅಥವಾ ಅವನ ರೋಗಿಯ ವಯಸ್ಸಿಂದನೇ ಆಗಲಿ, ಅಥವಾ ಮ್ಯಾಸಿವ್ ಪ್ರಾಬ್ಲಮ್ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಆ ಥರ ಆಗಿ ರೋಗಿಯ ಜೀವ ಹೋದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ವೈದ್ಯನನ್ನು ಬೈಯೋದಾಗಲಿ, ಅಥವಾ ಅವನ ಸಂಸ್ಥೆಗೆ, ಆಸ್ಪತ್ರೆಗೆ ಕಲ್ಲು ತೂರಾಟ ಮಾಡೋದಾಗಲಿ, ಆ ಥರ ಯಾವುದೇ ವಿಚಾರಗಳನ್ನ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ. ನೀವೆಲ್ಲ ಪ್ರಜ್ಞಾವಂತರು, ಎಲ್ಲ ವಿದ್ಯಾವಂತರಿದೆ. ಈಗ ನಿಯರ್ಲಿ 80% ಇಂಡಿಯಾ ಲಿಟ್ರಸಿ ಆಗಿದೆ. 1947 ಬರೀ 14-16% ಇತ್ತು. ಇಷ್ಟು ವಿದ್ಯಾವಂತರಿರುವಂತಹ ದೇಶದಲ್ಲಿ ಇಷ್ಟು ಒಳ್ಳೆ ಸರ್ವಿಸ್ ಸಿಗ್ತದೆ. ನಿಮ್ಗೆ ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆ ರೇಟಲ್ಲಿ ನಮ್ಮ ಭಾರತದಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ, ನಿಮ್ಗೆ ಗೊತ್ತಿರುತ್ತೆ.
ಸೊ ಹಾಗಾಗಿ ಈ ಥರ ಆದಾಗ ದಯವಿಟ್ಟು ಯಾವುದೇ ವೈದ್ಯರುಗಳ ಮೇಲೆ ತಾವು ಕೋಪಗೊಳ್ಬೇಡಿ. ವೈದ್ಯರು ಅವ್ರ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ. ದೇವರು ಲಿಖಿತ ಗೊತ್ತಲ್ವಾ, ಸಾವು ಯಾವಾಗ ಕೊಡ್ತಾನೆ ದೇವರು, ಅದು ಅವನು ನಿಶ್ಚಯಿಸಿರ್ತಾನೆ. ಮನುಷ್ಯ ಪ್ರಯತ್ನ ಅದನ್ನು ವೈದ್ಯ ಮಾಡ್ತಾನೆ ಅಷ್ಟೇ. ಸೊ ಹಾಗಾಗಿ ಆ ರೀತಿಯಾದಾಗ ಅದನ್ನು ಒಪ್ಕೊಳ್ಳಿ. ಯಾವುದೇ ವೈದ್ಯನಿಗೆ, ಯಾವುದೇ ಆಸ್ಪತ್ರೆಗೆ, ಯಾವುದೇ ಸಿಬ್ಬಂದಿಗೆ, ದಾದಿಯರಿಗೆ ಆಗಲಿ, ಅಲ್ಲಿನ ವಾರ್ಡ್ ಬಾಯ್ಸ್ ಆಗಲಿ, ಯಾರಿಗೇ ಆಗಲಿ ದಯವಿಟ್ಟು ತೊಂದರೆ ಕೊಡಬೇಡಿ. ಅದು ಶಿಕ್ಷಾರ್ಹ ಅಪರಾಧ ಕೂಡ. ಈಗ ಶಿಕ್ಷಾರ್ಹ ಅಪರಾಧ ಕೂಡ ಅದನ್ನು ಗೌರ್ಮೆಂಟ್ ಅವರಿಂದನೇ ಫಾರ್ಮ್ ಆಗಿದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಅದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಲೆಟ್ ಅಸ್ ಪ್ಲೇ ದ ಗೇಮ್ ಆಫ್ ಕ್ರಿಕೆಟ್ ವಿತ್ ವೆರಿ ಗುಡ್ ಸ್ಪೋರ್ಟಿವ್ ವೇ. ಸಿಮಿಲರ್ಲಿ ನಿಮ್ಮ ಜೀವನ, ಕ್ರಿಕೆಟ್ನ ಹೇಳ್ದಂಗೆ ಇಟ್ಸ್ ನಾಟ್ ಲೈಫ್, ಬಟ್ ಲೈಫ್ ಇಸ್ ವೆರಿ ವೆರಿ ಸೇಕ್ರೆಡ್. ಅದನ್ನು ಜೀವವನ್ನು ಉಳಿಸುವಂಥ, ಜೀವವನ್ನು ಕಾಪಾಡುವಂಥ ಸಂಜೀವಿನಿ ವೈದ್ಯರುಗಳು, ಅವರ ಬಗ್ಗೆ ಯಾವುದೇ ಕಾರಣಕ್ಕೂ ತಪ್ಪನ್ನು ಮಾಡಬೇಡಿ. ಈ ಮೂಲಕ ಎಲ್ಲ ವೈದ್ಯರ ಪರವಾಗಿ, ಇಡೀ ವೈದ್ಯರ ಪರವಾಗಿ ನಾನು ನಿಮ್ಮ ಕೋರ್ಕೊಳ್ತೇನೆ. ವೈದ್ಯರಿಗೂ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅಲ್ವಾ. ಸೊ ಯಾವುದೇ ವೈದ್ಯ ಯಾವುದೇ ಪೇಷಂಟ್ನ ತೆಗಿಬೇಕು ಅಂತ ನೋಡಲ್ಲ. ಸೊ ಹಾಗಾಗಿ ಆ ವೈದ್ಯರ ಬಗ್ಗೆನೂ ನೀವು ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಕೋಪಗೊಂಡು ಅಥವಾ ಯಾವುದೇ ಎಮೋಷನಲ್ ಬಂದು ಅದನ್ನು ತೊಂದರೆ ಕೊಡಬೇಡಿ. ಯಾವುದೇ ವೈದ್ಯನಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ. ನಮಸ್ಕಾರ.